ಬಹುದಿನದ ಬೇಡಿಕೆಯಾಗಿದ್ದ ರಸ್ತೆಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ. ಕಂಪ್ಲಿ ಮುದ್ದಾಪುರ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಗಣೇಶ್ ಭೂಮಿ ಪೂಜೆ. ಬಹುದಿನಗಳಿಂದ ಜನ ಬೇಡಿಕೆ ಇಟ್ಕೊಂಡಿದ್ದ ಕಂಪ್ಲಿ ಮುದ್ದಾಪುರ ರಸ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಶಾಸಕ ಜೆಎನ್ ಗಣೇಶ್ ಅವರು ಇಂದು ಭೂಮಿ ಪೂಜೆ ಮಾಡಿದ್ದಾರೆ. ಕಂಪ್ಲಿ ನಗರದ ಹೊಸ ಬಸ್ ನಿಲ್ದಾಣದಿಂದ ಮಾರುತಿನಗರ ಮಾರ್ಗವಾಗಿ ಮುದ್ದಾಪುರ ರಾಮಸಾಗರ ಕ್ರಾಸ್ ವರೆಗಿನ ರಸ್ತೆ ವರ್ಷಗಳಿಂದ ಹದಗೆಟ್ಟಿದ್ದು ದುರಸ್ತಿ ಮಾಡಲು ಸ್ಥಳೀಯರು ಮನವಿ ಸಲ್ಲಿಸಿದರು. ಈ ಹಿನ್ನೆಲೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಗಣೇಶ್ ಸಿದ್ದಿ ಟಿವಿಯೊಂದಿಗೆ ಮಾತನಾಡಿ, ಅಧಿವೇಶನ ಮುಗಿದ ಬಳಿಕ ರಸ್ತೆ ಕಾಮಗಾರಿ ಮಾಡುವುದಾಗಿ ಮಾತು ಕೊಟ್ಟಿದೆ. ನನ್ನ ಮಾತಿನಂತೆ ಇಂದು ಕೆಲಸ ಮಾಡಿದ್ದೀನಿ. ಈ ರಸ್ತೆ ಅಭಿವೃದ್ಧಿಯಿಂದ ಜನರ ಸಂಚಾರ ಸುಗಮವಾಗಲಿದೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ನಡುವೆ ಸಂಪರ್ಕ ಸುಲಭವಾಗುತ್ತೆ. ಅಭಿವೃದ್ಧಿ ಕಾಮಗಾರಿಗಳ ಮೂಲಕ ಜನರ ಬೇಡಿಕೆಗಳನ್ನು ಈಡೇರಿಸಲು ಬದ್ಧನಾಗಿದ್ದೇನೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಭಟ್ಟ ಪ್ರಸಾದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸರಾವ್, ಪುರಸಭೆ ಸದಸ್ಯರು ಆದ ಚಂದ್ ಪಾಷಾ, ಸಿಆರ್ ಹನುಮಂತ, ಸಿದ್ದಪ್ಪ ಸೇರಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ನಮಗೆ ಯಾವುದು ನಮ್ಮ ಕುರುಗೋಡು ರೋಡ್, ಕಂಪ್ಲಿ ಕೋಟಲ್ ರೋಡು ಡಬಲ್ ರೋಡ್ ಹೆಂಗಾಗೈತಿ ಸೇಮ್ ಅದರಂತೆ ದೇವಸಮುದ್ರ ರಸ್ತೆ ಏನೈತಲ್ಲ ಅದು ಡಬಲ್ ರಸ್ತೆ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ರೋಡ್ ಮಾಡೋಕ್ಕಾಗ್ತದೆ. ಅದಾದಮೇಲೆ ಕಂಪ್ನಿ ನಮ್ಮ ಏನು ಕೆರೆಯಿಂದ ಹೊಳೆಯಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಅಂದರೆ ಬಸ್ ಸ್ಟ್ಯಾಂಡ್ವರೆಗೆ ಆ ರಸ್ತೆ ಮತ್ತು ಹೊಸ ಬಸ್ ಸ್ಟ್ಯಾಂಡಿಂದ ರಾಮಸಾಗರ ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ಇವಾಗೇನು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಷ್ಟಕ್ಕೆ ಒಂದೇನು 500 ಮೀಟರ್ ಮಾಡೋಕ್ಕಿದ್ವಿ. ಅದಾದಮೇಲೆ ಇವಾಗೇನು ನೀರಾವರಿ ಇಲಾಖೆ ಐತಿ ಕಂಪ್ಲಿ ಅಂದರೆ ಮುಂದೆ ಬಿಲ್ಡಿಂಗ್ಗಳು ಇವತ್ತೇನು ಆ ಬಿಲ್ಡಿಂಗ್ಗಳು ಡೆಮಿಲಿಷ್ ಆದಮೇಲೆ ಈ ನೀರಾವರಿ ಇಲಾಖೆಯ ಬಿಲ್ಡಿಂಗ್ ಅಂದರೆ ಏನು ಕಂಪೌಂಡ್ ಐತಿ ಆ ಕಂಪೌಂಡ್ ತಗೊಂಡು ಡಬಲ್ ರೋಡ್ ಮಾಡ್ಬೇಕಂತ ಆಲೋಚನೆ ಐತಿ. ಅದು ಕೂಡ ಅನುದಾನ ಮೀಸಲಿಟ್ಟಿವಿ. ನಮಗೆ ಸದ್ಯ 99.99% ಅಂದರೆ ಕಂಪ್ನಿಗೆ ಬರೋಂಥ ಸಂಪೂರ್ಣ ಏನು ಸಂಪರ್ಕ ರಸ್ತೆಗಳಿದಾವಲ್ಲ ಆಲ್ಮೋಸ್ಟ್ ಸನಾಪುರ ರಸ್ತೆ, ಹೊಳೆ ರಸ್ತೆ, ಮುದ್ದಾಪುರ ರಸ್ತೆ, ದೇವಸಮುದ್ರ ರಸ್ತೆ, ಕೊಟಾಲ್ ರಸ್ತೆ, ಸನಾಪುರ ರಸ್ತೆ, ಇನ್ನು ಯಾವ ರಸ್ತೆಗಳಂತೂ ಉಳಿದಿಲ್ಲ. ಇನ್ನು ಯಾವ ಉಳಿಬೇಕಂದ್ರೆ ನೆಕ್ಸ್ಟ್ ಡಬಲ್ ಮಾಡಬೇಕು.